ಸಭೆ ನಡೀತಾ ಇದೆ, ಅವ್ರ ಮನೆಯಲ್ಲಿ ಸಭೆ ನಡೀತಾ ಇದೆ, ಮಾಡ್ತಿದ್ದಾರೆ. ಇಲ್ಲ ಅವ್ರೊಬ್ಬರೇ ತಗೊಳ್ಳಿಕ್ಕೆಲ್ಲ ಎಲ್ಲ ಎಂಟೈರ್ ಕ್ಯಾಬಿನೆಟ್ ತಗೋಬೇಕು, ಕ್ಯಾಬಿನೆಟ್ ಅಲ್ಲಿ ಬರಬೇಕು, ಚರ್ಚೆ ಆಗಬೇಕು. ಸರ್, ಈಗ ನಿಮ್ಮನ್ನ 60% ಸರ್ಕಾರ ಅಂದ್ಬಿಟ್ಟು ಒಂದು ಪೋಸ್ಟರ್ ಮಾಡಿ ಬಿಜೆಪಿ ನೇಷನ್ ವೈಡ್ ಬಿಡ್ತಾ ಇದ್ದಾರೆ. ನೀವು 41 ಇದ್ರೆ ಈಗ 60 ಅಂತ ಹೇಳ್ತಾ ಇದ್ದಾರೆ. ನಾವು ಮಾಡ್ಲಿಕ್ಕೆ ಆಧಾರ ಇತ್ತು, ನಮಗೆ ಯಾರೋ ಅಧಿಕೃತವಾಗಿ ಹೇಳಿದ್ರು ಆಧಾರ ಇತ್ತು. ಈಗ ಸುಮ್ಮನೆ ಅವ್ರ ಪಾಡಿಗೆ ಅವರೇ ಮಾಡಿದ್ರೆ ಅವ್ರ ಖುಷಿಗಾಗಿ ಮಾಡಿರ್ಬೋದು ಅಷ್ಟೇ, ಯಾವುದೇ ಆಧಾರ ಇಲ್ಲ. ಸಿಐಡಿ ಕೇಸ್ನ ವಾಪಸ್ ತಗೊಂಡಿದೆ ಸರ್ ಸರ್ಕಾರ ರನೇರಾವ್ ಕೇಸಲ್ಲಿ. ಗೊತ್ತಿಲ್ಲ, ಅವ್ರ ಇಲಾಖೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು. ಅವ್ರು ಸಂಬಂಧಪಟ್ಟ ಸಚಿವರು ಆದೇಶ ಅವರೇ ಮಾಡಿದ್ರು. ಸರ್, ಇಷ್ಟು ಸ್ಟ್ರಾಂಗ್ ಆಗಿ ಬಿಜೆಪಿ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸಚಿವರುಗಳಿದ್ದಾರೆ, ಮೂವರಿದ್ದಾರೆ ಅಂತ. ಡ್ಯಾಮೇಜ್ ಆಗಲ್ಲ ಸರ್ ಈ ಪಕ್ಷಕ್ಕೆ? ಯಾರಿಗಾರ ಹಂಗೆ ಹೇಳಿದ್ರೆ ಆಗ್ತಿದ್ರೆ ಯಾರಿಗೆ ಡ್ಯಾಮೇಜ್ ಅಂದ್ರೆ ಹೆಂಗೆ ಹೇಳ್ಬೇಕು, ಹೆಸರು ಹೇಳಬೇಕು ಯಾರ್ದಾರೆ. ಅದಕ್ಕೆ ಅವ್ರದೇ ಏಜೆನ್ಸಿ ಎನ್ಕ್ವೈರಿ ಮಾಡ್ತಾರಲ್ಲ, ವೇಟ್ ಮಾಡಲಿ, ಎಲ್ಲರೂ ವೇಟ್ ಮಾಡಲಿ. CBI ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ಮ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ. CBI ಮಾಡ್ತಾರೆ, ಯಾರು ಇನ್ವಾಲ್ವ್ ಇದ್ದಾರೆ, ಯಾರಿಲ್ಲ, ಯಾರು ಸಪೋರ್ಟ್ ಮಾಡಿದ್ರು, ಎಷ್ಟು ಸಾರಿ ಬಂದರು. ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮದೇ ರಾಜ್ಯ ಸರ್ಕಾರದಲ್ಲಿ ಇಲ್ಲ. ಜವಾಬ್ದಾರಿ ಯಾವ್ದು ಹೆಚ್ಚಿದೆ. BJP ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡ್ಬೇಕಾಗ್ತದೆ. ಯಾಕಂದರೆ ಟೋಟಲ್ ಎಲ್ಲ ಕಂಟ್ರೋಲ್ ಅವ್ರದ್ದೇ, ನಮ್ದೇನಿಲ್ಲ. ಹೀಗಾಗಿ CBI ಎನ್ಕ್ವೈರಿ ಮಾಡ್ತಿದ್ದಾರೆ, ವೇಟ್ ಮಾಡೋಣ, ಅದರಲ್ಲಿ ಏನೋ ರಿಸಲ್ಟ್ ಬರ್ಬೇಕಾದ್ ನೋಡೋದು. ನಿನ್ನೆ ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ದಾರೆ, ನೋಡ್ಬೇಕು. ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮಗೆ, ಅದು ಕ್ಯಾಬಿನೆಟ್ ಬಂದ್ಮ್ಯಾಗ ನೋಡೋಣ. ಪ್ರತಿ ವರದಿನೂ ಸರ್ಕಾರ ತಗೊಂಡು ಜಾರಿ ಮಾಡಕ್ ಹಿಂದೇಟ್ ಆಗ್ತಾ ಇದೆಯಾ ಅಂತ ಆಗಿದೆ, ಬಹಳಷ್ಟು ಇದೆ ನಮ್ಮಲ್ಲಿ. ಇನ್ನು 70ರಿಂದ ಹಿಡಿದು ಇಲ್ಲಿವರೆಗಿದೆ, 70 ವರ್ಷದಿಂದನೂ ಬಹಳಷ್ಟು ವರದಿಗಳು ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಹಾಗೆ ಕೆಲವು ಜಾರಿ ಆಗಿದೆ, ಕೆಲವು ಜಾರಿ ಆಗಿಲ್ಲ. ಇದು ಮಾಡೋಣ, ಇದು ಮಾಡಲಿಕ್ಕೆ ಕ್ಯಾಬಿನೆಟ್ ಬಂದಾಗ ಚರ್ಚೆ ಮಾಡ್ತೀವಿ. DK ಶಿವಕುಮಾರ್ ಇವತ್ತು ದಿನಾರ್ ಪಾಟೀಲ್ 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಸರ್, ಹೆಂಗಿದೆ ಸರ್ ಕಾರ್ಯವೈಖರಿ? ಹೋಗ್ತೀವಿ, ನೀವು ಬನ್ನಿ, ಎಲ್ಲರೂ ಕೂಡ ಹೋಗ್ತೀರಾ ಸರ್? ಹೌದು, ಹೋಗ್ಲೇಬೇಕಲ್ಲ, ಯಾಕಂದ್ರೆ ಅಧ್ಯಕ್ಷ ಕರೆದ ಮೇಲೆ ಹೋಗ್ಲೇಬೇಕು, ಹೋಗ್ತೀವಿ. ಸರ್, ಬೇರೆ ಡಿನ್ನರ್ಗಳಿಗೆ ಆಕ್ಷೇಪ ವ್ಯಕ್ತವಾಗಿತ್ತು. ಪಾರ್ಟಿ ಪ್ರೆಸಿಡೆಂಟ್ ಡಿನ್ನರ್ ಕೊಡ್ತಾರೆ, ಪಾರ್ಟಿ ಹೆಸರು ಮ್ಯಾಗ ಕೊಡ್ತಿದ್ದಾರೆ ಅವರು. ಪಾರ್ಟಿ ಹೆಸರು ಮ್ಯಾಗ ಕೊಡ್ತಾರೆ, ನಾವು ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ ಪಾರ್ಟಿಯಲ್ಲಿ.